ನಮಸ್ಕಾರ ರೀ. ನಮ್ಮ ಎಲ್ಲ ಭಕ್ತ ಸಮೂಹಕ್ಕೂ ನಾವು ರೀ ನಿಮ್ಮ ಧಾರವಾಡ ಮಂದಿ. ಸೋಮೇಶ್ವರ ದೇವಸ್ಥಾನದ ಮುಂದುವರೆದ ಭಾಗವನ್ನು ನಾವೀಗ ನೋಡ್ತಾ ಹೋದ್ವಿ. ಅದುವೇ ಶಾಮಲಾ ನದಿಯ ಉಗಮ ಸ್ಥಳ. ಶಾಮಲಾ ನದಿಯ ಉಗಮ ಸ್ಥಳದ ಬಗ್ಗೆ ನಾವೀಗ ತಿಳ್ಕೊಳ್ಳೋಕೆ ಹೋಗೋಣ, ಬನ್ನಿ. ಕವಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಅವರ ಕವನ ಸಂಕಲನದಲ್ಲಿ ಒಂದು ಸಾಲುಗಳಲ್ಲಿ ವರ್ಣಿಸುತ್ತಾರೆ. ಗುಪ್ತಗಾಮಿ ಅದುವೇ ನಮ್ಮ ಶಾಲ್ಮಲೆ. ಈ ಒಂದು ಕವನ ಸಂಕಲನದ ಮೂಲಕ ಈ ಶಾಲ್ಮಲಾ ನದಿಯನ್ನ ಕವಿ ವರ್ಣಿಸಿದ್ದಾರೆ. ಇನ್ನು ಮುಂದೆ ಈ ಶಾಲ್ಮಲಾ ನದಿಯ ಉಗಮ ಸ್ಥಳ ಹೇಗಾಯಿತು ಅಂತ ನಾವು ನೋಡ್ತಾ ಹೋದರೆ, ಅಗಸ್ತ್ಯ ಮುನಿಗಳು ಲೋಪಮುದ್ರೆಯೊಂದಿಗೆ ಶ್ರೀ ಕಾಶಿ ವಿಶ್ವನಾಥ ಒಂದು ದರ್ಶನವನ್ನು ಪಡೆಯಲು ಹೊರಟಾಗ ಇಲ್ಲಿ ಬಂದು ಕೆಲ ಕಾಲ ತೆಗಿರ್ತಾರೆ. ಲೋಪಮುದ್ರೆಗೆ ನೀರಡಿಕೆಯಿಂದಾಗಿ ಬೆಳೆದಾಗ ಅಗಸ್ತ್ಯರು ಶಾಲ್ಮಲಾವನ್ನು ಧರೆಗೆ ತಂದಂಥ ಪರಮ ಪವಿತ್ರ ಸ್ಥಳವೇ ನಮ್ಮ ಧಾರವಾಡದ ಶಾಲ್ಮಲಾ ಉಗಮ ಸ್ಥಳ ಎಂಬ ಪ್ರತೀತಿ ಇದೆ. ಧಾರವಾಡ ಜಿಲ್ಲೆಯಲ್ಲಿ ಹುಟ್ಟುವ ಏಕೈಕ ನದಿ ಅದುವೇ ನಮ್ಮ ಶಾಲ್ಮಲೆ. ಶ್ರೀ ಕ್ಷೇತ್ರ ಸೋಮೇಶ್ವರರಿಂದ ಅನತಿ ದೂರದವರೆಗೂ ಸಾಗಿ ಗುಪ್ತಗಾಮಿನಿಯಾಗಿ ಮುಂದೆ ಕಲಘಟಗಿ ತಾಲೂಕಿನಲ್ಲಿ ಪುನಃ ಪ್ರಕಟಗೊಳ್ಳುತ್ತಾಳೆ. ಆದರೆ ಅವಳು ಹರಿಯುವ ಲಾಸ್ಯ, ಬೆಳಕು, ಸೌಂದರ್ಯ, ಆರ್ಭಟ ಎಲ್ಲವೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಬೇಡ್ತಿ ನದಿಯ ಉಪನದಿಯಾಗಿ ಉತ್ತರ ಕನ್ನಡ ಜಿಲ್ಲೆಯ ಅರಣ್ಯಗಳಲ್ಲಿ ಹರಿಯುತ್ತಾ ಗಣೇಶಪಾಲ್, ಸಹಸ್ರಲಿಂಗ, ಮಾಗೋಡ್ ಜಲಪಾತ ಮೂಲಕ ಗಂಗಾವತಿ ನದಿಯೊಂದಿಗೆ ಸಮುದ್ರವನ್ನು ಸೇರುತ್ತಾಳೆ. ಸುಮಾರು 161 ಕಿಲೋಮೀಟರ್ ದೂರದ ಪ್ರಯಾಣದಲ್ಲಿ ಅನೇಕ ಪುಟ್ಟ ಪುಟ್ಟ ಝರಿಗಳನ್ನು, ಜಲಪಾತಗಳನ್ನು ಸೃಷ್ಟಿಸುತ್ತಾ ಸಾಗುತ್ತಾಳೆ ನಮ್ಮ ಶಾಲ್ಮಲೆ. ಮಾಗೋಡು ಜಲಪಾತ, ಶಿವಗಂಗಾ ಜಲಪಾತ, ಜೇನುಕಲ್ಲು, ಕೊಂಕಿಕೋಟೆ, ಸಹಸ್ರಲಿಂಗ ನಮ್ಮ ಶಾಲ್ಮಲೆ ನದಿ ನೀರಿನಿಂದಲೇ ಮೈದುಂಬಿಗೊಳ್ಳುತ್ತವೆ. ಅನೇಕ ಪ್ರವಾಸಿ ತಾಣಗಳು, ಅಪರೂಪದ ಸಸ್ಯ ಪ್ರಭೇದಗಳು ತವರು ಈ ನನ್ನ ಶಾಲ್ಮಲಾ ಮತ್ತು ಬೇಡ್ತಿ ನದಿಯ ಪರಿಸರದಲ್ಲಿದೆ. ಸಹಸ್ರಲಿಂಗದಿಂದ ಗಣೇಶ್ ಪಾಲ್ವರೆಗೂ 15.36 ಕಿಲೋಮೀಟರ್ ಉದ್ದದ ನದಿ ಅಂಚಿನ ಎರಡೂ ಬದಿಯ ಪ್ರದೇಶಗಳನ್ನು ಶಾಲ್ಮಲಾ ನದಿಯ ಕಣಿವೆ ಪರಿಸರ ಸಂರಕ್ಷಣಾ ಪ್ರದೇಶ ಎಂದು ಘೋಷಿಸಲಾಗಿದೆ. ಹೀಗೆ ಇಂಥ ಪವಿತ್ರವಾದ ನದಿಯ ಉಗಮ ಸ್ಥಳವನ್ನು ನಮ್ಮ ಧಾರವಾಡದವರು ಹೊಂದಿದ್ದೇವೆ ಎಂದರೆ ನಮ್ಮೆಲ್ಲರಿಗೂ ಒಂದು ಸಂತೋಷ, ಒಂದು ಹೆಮ್ಮೆಯ ವಿಚಾರವೇ ಆಗಿದೆ. ಇಂಥ ಪವಿತ್ರ ನದಿಯ ಸಂರಕ್ಷಿಸುವುದು ನಮ್ಮೆಲ್ಲರ ನಾಗರಿಕರ ಆದ್ಯ ಕರ್ತವ್ಯವಾಗಿದೆ. ಶ್ರೀ ಶಿವಾಯ ನಮಸ್ತುಭ್ಯಂ. ನೀವೆಲ್ಲ ಈಗ ನೋಡ್ತಾ ಇದ್ದೀರಾ ಶಾಮಲಾ ನದಿಯ ಉಗಮ ಸ್ಥಳ. ಈ ಒಂದು ಶಾಮಲಾ ನದಿಯ ಉಗಮ ಸ್ಥಳದ ಮೇಲುಗಡೆ ಒಂದು ಶಿವಲಿಂಗವನ್ನು ಪ್ರತಿಷ್ಠಾನಗೊಳಿಸಿದ್ದಾರೆ. ಇದೊಂದು ಆಕರ್ಷಣೆ ಮತ್ತು ಈ ಒಂದು ನದಿಯ ಕೇಂದ್ರ ಬಿಂದು ಕೂಡ ಆಗಿದೆ ಅಂತ ಹೇಳ್ಬೋದು. ನಮ್ಮ ದೇವಗಿಲ ದರ್ಶನ ಚಾನಲ್ನ ವೀಕ್ಷಿಸಿದ ನನ್ನ ಎಲ್ಲ ಭಕ್ತ ಸಮೂಹಕ್ಕೂ ನಮಸ್ಕಾರ ರೀ. ನಾವು ಈ ದಿನ ನಿಮಗೆ ಸೋಮೇಶ್ವರ ದೇವಸ್ಥಾನ ಮತ್ತು ಶಾಲ್ಮಲಾ ನದಿಯ ಬಗ್ಗೆ ಸ್ವವಿವರವಾಗಿ ತಿಳಿಸಿದ್ದೇವೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ಜಾಸ್ತಿ ಇರ್ಬೋದು, ಕಡಿಮೆ ಇರ್ಬೋದು, ಅದನ್ನು ನೀವು ಹೇಳಬೇಕು. ಕಮೆಂಟ್ ಹಾಕಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಅಲ್ಲ, ನಿಮಗೆ ಈ ನದಿ ಮತ್ತು ದೇವಸ್ಥಾನದ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿ ಇದ್ದರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇದು ನಮಗೂ ಹೆಲ್ಪ್ ಆಗುತ್ತೆ ಮತ್ತು ಈ ಒಂದು ವಿಡಿಯೋನ ನೋಡ್ತಾ ಇರೋ ಎಲ್ಲ ಭಕ್ತ ಸಮೂಹಕ್ಕೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ತುಂಬು ಹೃದಯದ ಧನ್ಯವಾದಗಳು ವೀಕ್ಷಿಸಿದ್ದಕ್ಕೆ.